ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ನೋಟಿಸ್ ಜಾರಿ ಮಾಡದೆ ರೈತರ ಜಮೀನು ಹರಾಜು. ಕೆನರಾ ಬ್ಯಾಂಕ್ ಮುಂದೆ ರೈತರಿಂದ ಮನವಿ. ಬ್ಯಾಂಕ್ ದಬ್ಬಾಳಿಕೆಗೆ ರೈತ ಸಂಘದ ಆಕ್ರೋಶ. ಕಾಡಾನೆ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ವಿಫಲ. ಬುಧವಾರಕ್ಕೆ ಮುಂದೂಡಿಕೆ. ಗುಂಪಿನಿಂದ ಬೇರ್ಪಟ್ಟ ಅಪಾಯಕಾರಿ ವಿಕ್ರಾಂತ್. ಕಾರ್ಮಿಕರನ್ನ ಅಟ್ಟಾಡಿಸಿದ ಭೀಮಾ ಆನೆ. ರಥೋತ್ಸವದ ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾರೀ ಅಕ್ರಮದ ಆರೋಪ. ಕಲಾವಿದರಿಗೆ ಸರಿಯಾದ ಸಂಭಾವನೆ ನೀಡದೆ ಅಗೌರವದಿಂದ ಕಂಡ ಸಮಿತಿ. ಪತ್ರಿಕಾಗೋಷ್ಠಿಯಲ್ಲಿ ಸಕಲೇಶಪುರ ಪುರಸಭೆಯ ಮಾನ ಹರಾಜು ಹಾಕಿದ ಕಲಾವಿದರು. ರೈತರ ಸಾಲಗಳ ಮೇಲೆ ವಸೂಲಿಗಾಗಿ ದಬ್ಬಾಳಿಕೆ ಮತ್ತು ಮೈಕ್ರೋ ಫೈನಾನ್ಸ್ ರೀತಿ ನಡೆದುಕೊಳ್ಳಬಾರದೆಂದು ಅಧಿವೇಶನದಲ್ಲಿ ಸರ್ಕಾರ ಹೇಳಿದ್ರು. ಆದರೆ ಯಾವುದೇ ರೀತಿಯ ನೋಟಿಸ್ ಜಾರಿ ಮಾಡದೆ ಜಮೀನು ಹರಾಜಿಗೆ ಮುಂದಾಗುತ್ತಿರುವುದಕ್ಕೆ ರೈತ ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಇದೇ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ HB ಧರ್ಮರಾಜ್ ಮಾಧ್ಯಮದೊಂದಿಗೆ ಮಾತನಾಡಿ, KB ಮಲ್ಲೇಶ್ ಬೇನ್ ಬಸವೇಗೌಡ ಅವರು ನಿಮ್ಮ ಬ್ಯಾಂಕಿನ ವತಿಯಿಂದ 3 ಲಕ್ಷ ಕೃಷಿ ಸಾಲ ಪಡೆದಿರುತ್ತಾರೆ. ಅದು ಈಗ ಅಸಲು ಬಡ್ಡಿ ಸೇರಿ ಸುಮಾರು 6,66,758 ರೂಪಾಯಿ ಆಗಿರುತ್ತದೆ. ಈಗ ಇವರು ಒಟ್ಟು ಒತ್ತೆ ಇಟ್ಟಿರುವ ಜಮೀನು ಪೈಕಿ ಆಲೂರು ತಾಲೂಕು ಕುಂದೂರು ಹೋಬಳಿ ಕಾರಿಗಹನಹಳ್ಳಿ ಗ್ರಾಮದ ಸರ್ವೆ ನಂಬರ್ 66/4 ಮಾತ್ರ 2025 ಮಾರ್ಚ್ 25ರಂದು ಹರಾಜಿಗೆ ಇಟ್ಟಿರುತ್ತೇವೆ ಎಂದು ಹೇಳಿರುತ್ತೀರಿ. ಇವರಿಗೆ ಈ ದಿನಾಂಕದ ಹರಾಜಿನ ಯಾವುದೇ ರೀತಿಯ ನೋಟಿಸ್ ನೀಡಿರುವುದಿಲ್ಲ ಎಂದು ದೂರಿದರು. ಹರಾಜಿಗೆ ಇಟ್ಟಿರುವ ಜಮೀನಿನ ಪೈಕಿ ಸರ್ವೆ ನಂಬರ್ 66/4ರಲ್ಲಿ ಸುಮಾರು ಮನೆ ಮತ್ತು ಜಾಗ ಸೇರಿ 1.5 ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ. ನೀವು ಕೇವಲ 10 ಲಕ್ಷ ರೂಪಾಯಿಗಳಿಗೆ ಅಂದಾಜು ಮಾಡಿರುತ್ತೀರಿ. ಇವರು ಕೊಡಬೇಕಾಗಿರುವ ಮೊತ್ತ ಕೇವಲ 6,66,758 ರೂಪಾಯಿ ಆಗಿರುತ್ತದೆ. ನೀವು ಹರಾಜುದಾರರ ಜೊತೆ ಸೇರಿಕೊಂಡು ಆಮಿಷಕ್ಕೆ ಶಾಮೀಲಾಗಿರುತ್ತೀರಾ? 1 ತಿಂಗಳ ಕಾಲಾವಧಿ ಕೊಡಿ, ಬಾಕಿ ಮೊಬಲಕನ ಪಾವತಿಸುತ್ತೇವೆ ಎಂದು ಕೇಳಿಕೊಳ್ಳಲಾಗಿದೆ ಎಂದರು. ಇವರಿಗೆ ವೃದ್ಧಾಪ್ಯ ವೇತನವನ್ನು ಸಹ ನಿಮ್ಮ ಬ್ಯಾಂಕ್ ಮುಟ್ಟುಗೋಲು ಹಾಕಿಕೊಂಡಿರುತ್ತೀರಾ? ಅವರಿಗೆ ಕೊಡಬೇಕಾದ ವೃದ್ಧಾಪ್ಯ ವೇತನವನ್ನ ಮೊದಲು ಬಿಡುಗಡೆ ಮಾಡಿ ಅವರ ಖಾತೆಗೆ ಜಮಾ ಮಾಡಿ. ಮತ್ತು ಈಗಾಗಲೇ ಸರ್ಕಾರ ರೈತರ ಸಾಲಗಳ ಮೇಲೆ ವಸೂಲಿಗಾಗಿ ದಬ್ಬಾಳಿಕೆ ಮತ್ತು ಮೈಕ್ರೋ ಫೈನಾನ್ಸ್ ರೀತಿ ನಡೆದುಕೊಳ್ಳಬಾರದೆಂದು ಅಧಿವೇಶನದಲ್ಲಿ ಹೇಳಿರುತ್ತಾರೆ. ಹಾಗಾದರೆ ನೀವು ರೈತರ ಮೇಲೆ ನಡೆಸುತ್ತಿರುವ ಈ ಕಾರ್ಯವನ್ನ ರೈತ ಸಂಘವು ಪ್ರತಿಭಟಿಸುತ್ತೇವೆ ಎಂದು ಹೇಳಿದರು. ಮುಂದೆ ಯಾವುದೇ ಸಮಯದಲ್ಲಿ ಹರಾಜು ಪ್ರಕ್ರಿಯೆ ಮಾಡಿದಲ್ಲಿ ರೈತರಿಗಾಗುವ ಪ್ರಾಣಹಾನಿ, ಮಾನಹಾನಿ, ಇತರೆ ನೋವುಗಳಿಗೆ ನಿಮ್ಮ ಸಂಬಂಧಿಸಿದ ಬ್ಯಾಂಕ್ ಕಾರಣವಾಗುತ್ತೀರಾ ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಇದೇ ವೇಳೆ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಉಪಾಧ್ಯಕ್ಷ ನಾಗೇಶ್, ತಾಲೂಕು ಉಪಾಧ್ಯಕ್ಷ ಕೃಷ್ಣಮೂರ್ತಿ, ನೊಂದ ರೈತ ಮಲ್ಲೇಶ್, ಗುರುಮೂರ್ತಿ, ಮಂಜುನಾಥ್, ಶೇಖರ್, ಮಹೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಧರ್ಮರಾಜ್ ಅಂತ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು, ಕಬ್ಬು ಬೆಳೆಗಾರರ ಸಂಘ, ನಮ್ಮ ಶಾಂತಕುಮಾರ್ ನೇತೃತ್ವದ ನಮ್ಮ ಸಂಘಟನೆ ಇವತ್ತು ಹಾಸನ ಜಿಲ್ಲಾ ಕೆನರಾ ಬ್ಯಾಂಕಿನ ಮುಂದೆ ಇದ್ದೀವಿ. ಇಲ್ಲಿ ಬಂದು ನಾವು 2-3 ದಿವಸದಿಂದ ಕೇಳ್ತಾ ಇರೋದಿಷ್ಟೇ, ರೈತರು ಮಳೆ ಇಲ್ದಲೆ, ಬೆಳೆ ಇಲ್ದಲೆ, ಕರೆಂಟ್ ಇಲ್ಲದೆ, ವಿದ್ಯುತ್ ಇಲ್ದಲೆ ಸಾಲ ಮಾಡಿದಂಥದ್ದನ್ನ ಕಟ್ಟಕ್ಕಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಹೋರಾಟ ನಡೀತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಸಾಲ ಮನ್ನಾ ಒತ್ತಾಯಿಸ್ತಾ ಇದ್ದೀವಿ. ದಯವಿಟ್ಟು ನೀವು ರೈತರ ಮೇಲೆ ಹಾಕಿರುವಂಥ ಮೊಕದ್ದಮೆಗಳು, ಹಾಗೇನೆ ರೈತರ ಜಮೀನನ್ನು ಕೇವಲ 3 ಲಕ್ಷಕ್ಕೋಸ್ಕರ ಕೋಟ್ಯಾಂತರ ಬೆಲೆ ಬಾಳುವ ಜಮೀನುಗಳನ್ನು ಹರಾಜಿಗಿಡ್ತಾ ಇದ್ದೀರಿ. ಇದನ್ನ ನಿಲ್ಲಿಸಿ ದಯವಿಟ್ಟು ಇದನ್ನ ಮಾಡಿ ಅಂದರೆ ಅಕ್ಸೆಪ್ಟ್ ಮಾಡಲ್ಲ. ಅವರು ಅರ್ಜಿ ಕೊಟ್ಟು ಹೋಗ್ರಿ ನೀವು ಅನ್ನೋ ಒಂದು ಉತ್ತರವನ್ನ ಇವತ್ತು ಇಲ್ಲಿ ಈ ಬ್ಯಾಂಕಿನ ಸಿಬ್ಬಂದಿ ವರ್ಗದವ್ರು ಮಾಡ್ತಾ ಇದ್ದಾರೆ. ತಾತ್ಸಾರ ಮನೋಭಾವ, ರೈತರನ್ನ ಬಹಳ ಹಗುರವಾಗಿ ಪರಿಗಣಿಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಇವತ್ತು ನಾವು ಇಲ್ಲಿ ಬಂದು ಸೇರಿದ್ದೀವಿ. ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಇವತ್ತು ಮೈಕ್ರೋ ಫೈನಾನ್ಸ್ಗಳು ಏನು ಜನರ ಮೇಲೆ ದಾಳಿ ಮಾಡ್ತಾವೋ ಅದ್ರ 10ರಷ್ಟು ಇವತ್ತು 1 ಲಕ್ಷಕ್ಕೆ 3 ಲಕ್ಷ, 3 ಲಕ್ಷಕ್ಕೆ 7 ಲಕ್ಷ ಹಿಂಗೆ ವಸೂಲಿ ಮಾಡ್ತಾ ಇದ್ದೀರಿ. ಇದನ್ನು ನಿಲ್ಲಿಸಬೇಕು. ರಾಜ್ಯ ಸರ್ಕಾರಕ್ಕೆ ಇದನ್ನ ಗಮನ ತಂದಿದ್ದೀವಿ. ಅದಕ್ಕಾಗಿ ನಮ್ಮ ಹೋರಾಟ ನಡೀತಾ ಇದೆ. ಇದನ್ನೇನಾರು ಇವರು ಏನಾರು ಹರಾಜು ಪ್ರಕ್ರಿಯೆಯನ್ನು ಮಾಡಿದರೆ 25ಕ್ಕೆ ಹರಾಜು ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ನಮಗೆ ಮಾಹಿತಿ ಕೇಳಿದ್ದೀವಿ. ಇವತ್ತು ಎಷ್ಟು ರೈತರ ಜಮೀನುಗಳನ್ನು ಹರಾಜು ಮಾಡಿದ್ದೀವಿ, ಯಾತಕ್ಕಾಗಿ ಮಾಡಿದ್ದೀವಿ? ಇವತ್ತು ರೈತ ಜಮೀನಿನಲ್ಲಿ ಬೆಳೆದಂಥ ಬೆಳೆನೇ ಬರ್ತಾ ಇಲ್ಲ. ನೀವು ಕೊಟ್ಟಂತ ಸಾಲ ಅಲ್ಲಿ ಬೆಳೆನ ಕೊಡ್ತೀರಿ. ಆ ಬೆಳೆ ಬರ್ದೋದಾಗ, ವಿದ್ಯುತ್ ಇಲ್ದಲೆ, ನೀರಿಲ್ದಲೆ ಬೆಳೆ ಬರ್ದೋದಾಗ ಆ ಹಣನ ಎಲ್ಲಿಂದ ನಾವು ತುಂಬಿಸ್ಬೇಕು ಅನ್ನೋ ಪ್ರಶ್ನೆ ಮಾಡಿದ್ದೀವಿ. ಬೇಲೂರು ತಾಲೂಕಿನ ಬಕ್ರವಳ್ಳಿ ಗ್ರಾಮದಲ್ಲಿ ಕಾಡಾನೆ ಭೀಮ ಕೂಲಿ ಕಾರ್ಮಿಕರನ್ನ ರಸ್ತೆಯಲ್ಲಿಯೇ ಅಟ್ಟಾಡಿಸಿದ ಆತಂಕಕಾರಿ ಘಟನೆ ನಡೆದಿದೆ. ಕೆಲಸ ಮುಗಿಸಿ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ ಅಸ್ಸಾಂ ಮೂಲದ ತೋಟ ಕಾರ್ಮಿಕರು ಸಾಗುತ್ತಿದ್ದ ರಸ್ತೆಗೆ ಬಂದು ನಿಂತ ಭೀಮಾ ಕಾಡಾನೆ ಅವರ ಬೆನ್ನು ಹತ್ತಿದೆ. ತಮ್ಮನ್ನ ಆನೆ ಅಟ್ಟಿಸಿಕೊಂಡು ಬಂದಿದ್ದನ್ನ ಕಂಡು ಪುರುಷರು, ಮಹಿಳೆಯರು ಹಾಗೂ ಮಕ್ಕಳು ಭಯಭೀತರಾಗಿ ಜೀವ ಕೈಯಲ್ಲಿ ಹಿಡಿದು ಓಡಿ ತಪ್ಪಿಸಿಕೊಂಡಿದ್ದಾರೆ.
ಓಡುವಾಗ ಒಬ್ಬ ತಂದೆ ತನ್ನ ಮಗುವನ್ನ ಎತ್ತಿಕೊಂಡು ಪ್ರಾಣ ರಕ್ಷಣೆಗಾಗಿ ಓಡಿದ ದೃಶ್ಯ ಹೃದಯ ಕಲಕುವಂತಿತ್ತು. ಕಾಡಾನೆ ಕಂಡು ಭಯಗೊಂಡ ಕಾರ್ಮಿಕರು ಓಡೋಡಿ ಹೋಗಿ ತಮ್ಮ ಜೀವವನ್ನ ಉಳಿಸಿಕೊಂಡಿದ್ದಾರೆ. HCN ನ್ಯೂಸ್, ಬೇಲೂರು. ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ನಡೆದ 67ನೇ ಜಾತ್ರಾ ಮಹೋತ್ಸವದಲ್ಲಿ ಭಾರೀ ಅಕ್ರಮ ನಡೆದಿದ್ದು, ಕಲಾವಿದರಿಗೆ ಸರಿಯಾದ ಸಂಭಾವನೆ ನೀಡದೆ ಅಸಭ್ಯವಾಗಿ ಅಗೌರವದಿಂದ ನಡೆದುಕೊಂಡು ಮಾನಸಿಕ ಹಿಂಸೆ ನೀಡಿದ್ದಾರೆ ಎಂದು ಕಲಾವಿದ ಸಂಘದ ಅಧ್ಯಕ್ಷ HE ರಮೇಶ್ ಆರೋಪಿಸಿದ್ದಾರೆ. ಸಕಲೇಶ್ವರದಲ್ಲಿ ಮಾತನಾಡಿದ ಅವರು, ಜಾತ್ರೆ ಎಂಬುದು ಕಲಾವಿದರಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ದೋಚುವ ಒಂದು ದಂಧೆಯಾಗಿದೆ ಎಂದು ಆರೋಪಿಸಿದರು. ಜಾತ್ರೆ 15 ದಿನ ನಡೆಯಿತು. ಇದರಲ್ಲಿ ಕೆಲವು ದಿನ ಮಾತ್ರ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬಹಳಷ್ಟು ದಿನ ಕಾರ್ಯಕ್ರಮ ನಡೆದಿಲ್ಲ. ಹೀಗಿದ್ರೂ ಸಹ ಇವರು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ಎಂದು ಬಿಲ್ ಮಾಡಿಕೊಂಡಿದ್ದಾರೆ ಎಂದರು. ಫೆಬ್ರವರಿ 12ರಂದು ಜಾತ್ರೆ ಉದ್ಘಾಟನೆ ಆಯಿತು. ಆ ದಿವಸ ಕಾರ್ಯಕ್ರಮ ನಡೆದಿರಲಿಲ್ಲ. 13ರಂದು ಹಾನಬಾಳ್ ಮೆಲೋಡಿಸ್ ಕಲಾತಂಡದಿಂದ ಕಾರ್ಯಕ್ರಮವಿತ್ತು. ಇವರಿಗೆ 25,000 ಗೌರವಧನ ನೀಡಲಾಗಿದೆ. ಸೌಂಡ್ ಸಿಸ್ಟಮ್ ಬಹಳ ಕಳಪೆಯಾಗಿತ್ತು. ಕಲಾವಿದರು ಬಹಳ ಸಂಕಷ್ಟಪಟ್ಟರು. 14ರಂದು ಬೆಂಗಳೂರು ಹಾಸ್ಯ ಕಾರ್ಯಕ್ರಮ, ಇವರಿಗೆ 28,000 ರೂಪಾಯಿ ನೀಡಲಾಗಿದೆ. 15ರಂದು ಕಾರ್ಯಕ್ರಮ ನಡೆದಿಲ್ಲ. 16ರಂದು ಮೋಹನ್ ಮೆಲೋಡಿಸ್ ಕಾರ್ಯಕ್ರಮ 25,000ಕ್ಕೆ ನಡೆಸಿದರು. 17ರಂದು ಮುರಳಿ ಸ್ವರಸಾಗರ, ಇವರಿಗೆ ಸಂಭಾವನೆ 10,000 ರೂಪಾಯಿ. 18ರಂದು ಸ್ಥಳೀಯ ಕಲಾವಿದರಿಂದ ಉಚಿತ ಕಾರ್ಯಕ್ರಮ. 19ರಂದು ಕಾರ್ಯಕ್ರಮ ನಡೆದಿಲ್ಲ. 20ರಂದು ಐಸಿರಿ ತಂಡದಿಂದ ಕಾರ್ಯಕ್ರಮ ನಡೆಯಿತು. 20,000 ರೂಪಾಯಿ ಸಂಭಾವನೆ ಕೂಡ ನೀಡಲಾಯಿತು. 21, 22 ಹಾಗೂ 23 ಕಾರ್ಯಕ್ರಮ ನಡೆದಿಲ್ಲ. 24ರಂದು ಜೂನಿಯರ್ ಅಪೂರ್ ಅವರಿಂದ ಕಾರ್ಯಕ್ರಮ ನಡೆಸಲಾಯಿತು. ಆದರೆ ಅವರಿಗೆ 20,000 ರೂಪಾಯಿ ಸಂಭಾವನೆ ನೀಡಲಾಗಿದೆ. ಉಳಿಕೆ ಹಣ ನೀಡಿಲ್ಲ. 25ರಂದು ಸ್ಟಾರ್ ಮೆಲೋಡಿಸ್ ಕಾರ್ಯಕ್ರಮಕ್ಕೆ 20,000 ನೀಡಲಾಗಿದೆ. ಉಳಿಕೆ ಹಣ ನೀಡಿಲ್ಲ. 26 ಸಕಲೇಶ್ಪುರ ಬೀಚ್, ಈ ದಿನ 9,000 ರೂಪಾಯಿ ಹೆಚ್ಚುವರಿ ನೀಡಿ ಜನರೇಟರ್ ತಂದು ಕಾರ್ಯಕ್ರಮ ಮಾಡಲಾಯಿತು. 58,000 ರೂಪಾಯಿ ಸಂಭಾವನೆ ನೀಡಲಾಗಿದೆ. ಜನರೇಟರ್ ಸರಿ ಇಲ್ಲದ ಕಾರಣ ಕಲಾವಿದರು ಬಹಳ ಕಷ್ಟಪಟ್ಟರು. ಕೊನೆಯ ದಿನ 27ರಂದು ಮೈಸೂರಿನ ಸ್ಟಾರ್ ಶೋ ಇವರಿಂದ ಕಾರ್ಯಕ್ರಮ ನಡೆದು 30,000 ರೂಪಾಯಿ ಸಂಭಾವನೆ ನೀಡಲಾಗಿದೆ. ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮದ ಗುತ್ತಿಗೆಯನ್ನು ಲೋಕೇಶ್ ರವರು ಪಡೆದಿದ್ದಾರೆ. ನಮ್ಮ ಸಂಘದ ಸದಸ್ಯರು ಕಲಾವಿದರಾದ ಸಿ ಆನಂದ್ರವರು ನಮ್ಮನ್ನು ಸಂಪರ್ಕಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವಂತೆ ಮಾತನಾಡಿದರು. ನಂತರ ಪುರಸಭೆಯ ಸಿಬ್ಬಂದಿ ರೇವಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯ ಅಧ್ಯಕ್ಷರು ಹಾಗೂ ಪುರಸಭಾ ಸದಸ್ಯರಾದ ಸಮೀರ್ ನಿರ್ವಹಿಸಿದರು. ಪುರಸಭೆ ಸದಸ್ಯ ಪ್ರದೀಪ್ ಎಲ್ಲರಿಗೂ ಹಣ ಪೇಮೆಂಟ್ ಮಾಡಿದರು. ಇದು ಒಬ್ಬರ ವ್ಯಕ್ತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಉಸ್ತುವಾರಿ ನಡೆಯಲಿಲ್ಲ. ನಾವು ಕಾರ್ಯಕ್ರಮ ನಡೆಸಲು ಹಲವಾರು ಜನರನ್ನ ಸಂಪರ್ಕಿಸಬೇಕಾಗಿತ್ತು. ಇದು ಬಹಳ ಕಷ್ಟಕರವಾಗಿತ್ತು. ಈ ಭ್ರಷ್ಟಾಚಾರದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಸೇರಿದಂತೆ ಎಲ್ಲರೂ ಭಾಗಿಯಾಗಿದ್ದಾರೆ ಎಂದು ವಿವರಿಸಿದರು. ಕಲಾವಿದರ ಸಂಘದ ಸದಸ್ಯ ಪ್ರಿಯಾಂಕ ಮಾತನಾಡಿ, ಸಕಲೇಶ್ವರ ಸ್ವಾಮಿ ಹೆಸರಿನಲ್ಲಿ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಮನರಂಜನಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಉತ್ತಮವಾಗಿ ನಡೆಯಬೇಕು ಎಂಬ ದೃಷ್ಟಿಯಿಂದ ನಾನು ಸಂಬಂಧಪಟ್ಟವರಿಗೆ ಭೇಟಿ ಮಾಡಿ ಮೈಸೂರಿನ ಕಲಾವಿದರನ್ನ ತಂದು ಉತ್ತಮವಾದ ಕಲಾ ಪ್ರದರ್ಶನ ಮಾಡುವ ಆಸೆ ಹೊಂದಿದೆ. ಆದರೆ ಕಲಾವಿದರನ್ನ ಈ ಮಟ್ಟಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತಾರೆ, ಅವಮಾನಿಸುತ್ತಾರೆ ಎಂದು ತಿಳಿದಿರಲಿಲ್ಲ. ಕೊನೆಗೆ ನಾನು ಊಹಿಸದಂತೆ ಕಾರ್ಯಕ್ರಮವನ್ನ ನೀಡಿದೆ. ಆದರೆ ಇಲ್ಲಿಯವರೆಗೆ ನಿಗದಿತ ಹಣ ನಮಗೆ ನೀಡಿಲ್ಲ. ಒಂದು ಹೆಣ್ಣಿಗೆ ಹಾಗೂ ಕಲಾವಿದರಿಗೆ ಈ ರೀತಿಯ ಅನ್ಯಾಯ ಮಾಡುವುದು ಸರಿಯೇ? ಇದನ್ನ ಕೇಳುವವರು ಯಾರೂ ಇಲ್ಲವೇ ಎಂದು ಪ್ರಶ್ನಿಸಿದರು. ಕಲಾವಿದ ಜೂನಿಯರ್ ಅಪ್ಪು ಮಾತನಾಡಿ, ನಾನು ರಾಜ್ಯಾದ್ಯಂತ ಕಾರ್ಯಕ್ರಮಗಳನ್ನು ನೀಡುತ್ತೇನೆ. ಕಲಾವಿದರನ್ನ ಬಹಳ ಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಆದರೆ ಸಕಲೇಶ್ಪುರದ ಪುರಸಭೆ ಮಾತ್ರ ಕಲಾವಿದರನ್ನ ಅತ್ಯಂತ ಹೀನವಾಗಿ ನಡೆಸಿಕೊಂಡಿದೆ. ಅಷ್ಟೇ, ಬಹಳ ಕೆಟ್ಟದಾಗಿ ವರ್ತಿಸಿದ್ದಾರೆ. ನಮಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಕುಡಿಯುವ ನೀರು ಸಹ ನೀಡಲಿಲ್ಲ. ಊಟವನ್ನು ನೀಡಲಿಲ್ಲ ಎಂದು ಆರೋಪಿಸಿದರು. ಇಲ್ಲಿ ಊಟ ಎನ್ನುವುದು ಪ್ರಮುಖ ಅಂಶವಾಗುತ್ತದೆ. ಅತಿಥಿಗಳ ಸತ್ಕಾರ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತದೆ. ಕಲಾವಿದರು ತಮ್ಮ ಕಲಾ ಪ್ರದರ್ಶನ ಮುಗಿಸುವ ವೇಳೆಗೆ ಮಧ್ಯರಾತ್ರಿಯಾಗಿರುತ್ತದೆ. ಹೋಟೆಲ್ಗಳು ಮುಚ್ಚಿರುತ್ತವೆ. ಈ ಸಂದರ್ಭದಲ್ಲಿ ಆಹಾರದ ಸಮಸ್ಯೆ ಬಹಳ ಕಾಡುತ್ತದೆ ಎಂದರು. ಉತ್ತರ ಕರ್ನಾಟಕದಲ್ಲಿ ಕಲಾವಿದರನ್ನ ಬಹಳ ಆತ್ಮೀಯವಾಗಿ ನೋಡಿಕೊಳ್ಳುತ್ತಾರೆ. ಅವರನ್ನ ಬೆಳೆಸಲು ಪ್ರೋತ್ಸಾಹಿಸುತ್ತಾರೆ. ಈ ಕಾರಣದಿಂದಲೇ ಇಂದು ಉತ್ತರ ಕರ್ನಾಟಕದಿಂದ ನೂರಾರು ಕಲಾವಿದರನ್ನ ನಾವು ಇಂದು ಕಾಣಬಹುದು. ವಿರುದ್ಧವಾಗಿ ಸಕಲೇಶ್ಪುರದಲ್ಲಿ ಪುರಸಭೆ ಕಲಾವಿದರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ಕುಮಾರ್ ಮಾತನಾಡಿ, ಕಲಾವಿದರನ್ನ ಈ ರೀತಿಯಾಗಿಯೂ ನಡೆಸಿಕೊಳ್ಳುತ್ತಾರೆ ಎಂಬುದು ಬಹಳ ದುಃಖದ ವಿಷಯ. ಸಕಲೇಶ್ಪುರಕ್ಕೆ ಒಂದು ವಿಶೇಷ ಗೌರವವಿದೆ. ಕೆಲವು ಪುರಸಭೆ ಸದಸ್ಯರಿಂದ ಗೌರವಕ್ಕೆ ಧಕ್ಕೆ ಬರುತ್ತಿದೆ. ನಾವು ಜಿಲ್ಲಾಧಿಕಾರಿಗಳಿಗೆ, ಲೋಕಾಯುಕ್ತಕ್ಕೆ, ನಗರಾಭಿವೃದ್ಧಿಗೆ, ಸರ್ಕಾರಕ್ಕೆ ದೂರು ಸಲ್ಲಿಸುತ್ತೇವೆ. ಇದು ನಮ್ಮ ಆರ್ಥಿಕ ಸಮಸ್ಯೆ ಮಾತ್ರವಲ್ಲ, ಸ್ವಾಭಿಮಾನದ ಪ್ರಶ್ನೆಯೂ ಆಗಿದೆ. ಶಿಕ್ಷೆಯಾಗುವಂತೆ ಹೋರಾಟ ನಡೆಸುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಾವಿದರ ಸಂಘದ ಪ್ರಧಾನ ಕಾರ್ಯದರ್ಶಿ ಯೋಗೇಶ್, ಸದಸ್ಯ ಅಂಜಲಿ ಪಾಲ್ಗೊಂಡಿದ್ದರು.
HCN ನ್ಯೂಸ್ ಸಕಲೇಶಪುರ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯಗಳು. ನಾವು ಈ ಒಂದು ಪ್ರೆಸ್ ಮೀಟನ್ನು ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಸಕಲೇಶಪುರ ಪುರಸಭೆಯಿಂದ ಸಾರ್ವಜನಿಕವಾಗಿ ಏನು ಎಕ್ಸಿಬಿಷನನ್ನು ನಡೆಸಿದ್ದು, ಆ ಎಕ್ಸಿಬಿಷನ್ ಟೆಂಡರ್ಗಳನ್ನು ಬೇರೆ ಯಾರೋ ಮೂರನೇ ವ್ಯಕ್ತಿಗಳಿಗೆ ಅವರು ಗುತ್ತಿಗೆ ಆಧಾರದ ಮೇಲೆ ನೀಡಿದ್ದು ಅಷ್ಟೇ ಅದ್ಬಿಟ್ರೆ, ಬಟ್ ಆದರೆ ಗುತ್ತಿಗೆ ಆಧಾರಕ್ಕೆ ತಗೊಂಡಂಥ ವ್ಯಕ್ತಿಗಳು ಯಾವುದೇ ರೀತಿಯ ನಮ್ಮ ಎಕ್ಸಿಬಿಷನನ್ನು ನಡೆಸಿಲ್ಲ. ಬಟ್ ಆದರೆ ನೆಪ ಮಾತ್ರಕ್ಕೆ ಮಾತ್ರ ಗುತ್ತಿಗೆದಾರರು ಈ ಒಂದು ಟೆಂಡರ್ನ ಗುತ್ತಿಗೆಯನ್ನು ತೆಗೆದುಕೊಂಡಿದ್ದು. ನಮಸ್ತೆ ಸರ್, ಸಕಲೇಶಪುರ ಭಾಗದ ಕಲಾವಿದೆಯಾಗಿ ಮಾತಾಡ್ತಾ ಇದ್ದೀನಿ ಸರ್. ಈ ಸಲ ಸಕಲೇಶಪುರ ಜಾತ್ರೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಟಿರ್ತಾರೆ. ಬಟ್ ಒಂದು ಕಾರ್ಯಕ್ರಮ ತಗೋಬೇಕು ಅಂದರೆ ಒಬ್ರು ಕಲಾವಿದರುಗಳು ಇಷ್ಟು ಕಷ್ಟಪಡಬೇಕು. ಯಾಕೆಂದರೆ ರಮೇಶ್ ಸರ್ ನನಗೆ ಲಾಸ್ಟ್ ಇಯರ್ ಇಯರ್ನೂ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ನಾನು ನಂಬಿರಲಿಲ್ಲ. ಸರ್ ನೀವು ಯಾಕೆ ಕಾರ್ಯಕ್ರಮ ಮಾಡ್ತಾ ಇಲ್ಲ, ನನಗೆ ಒಂಥರ ಗೊಂದಲ, ಸರ್ ಏನೋ ಮಾಡಲ್ವೇನೋ ಅದಕ್ಕೆ ಮಾತಾಡ್ತಾರೇನೋ ಅಂದ್ಕೊಂಡು. ಬಟ್ ಆದರೆ ಅದೇ ಹೇಳೋದು, ನಮ್ಮ ಅನುಭವ ನಮಗೆ ಮುಖ್ಯ ಅಂತ ನಾನು ಈ ಸಲ ಕಾರ್ಯಕ್ರಮಕ್ಕೆ ಅಂತ ಫೋನ್ ಮಾಡಿದೆ. ಸರ್ರೇ ಹೇಳಿದ್ರು, ರೇವಣ್ಣ ಸರ್ಗೆ ಮೇಡಮ್ ನಾವೆಲ್ಲ ಮಾತಾಡಿದ್ವಿ, ಎಲ್ಲರಿಗೂ ಒಂದೊಂದು ಡೇಟ್ಗಳನ್ನ ಆಗತ್ತೆ ಅಂತ. ಬಟ್ ನನಗೆ ಎಷ್ಟು ಕಾಲ್ ಮಾಡಿದ್ದೀನಿ ಅಂದರೆ ಸರ್, ಪ್ರತಿ ಕಾಲ್ ಲಿಸ್ಟ್ ನನ್ನ ಹತ್ರ ಇದೆ. 67ನೇ ಸಕಲೇಶಪುರ ಜಾತ್ರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ಜಾತ್ರಾ ಮಹೋತ್ಸವದಲ್ಲಿ ನಮಗೆ ಕಲಾವಿದರಿಗೆ ಅನ್ಯಾಯ ಆಗಿರೋ ಬಗ್ಗೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಗುತ್ತಿಗೆದಾರರಾದಂಥ ಶ್ರೀಯುತ ಎ ಲೋಕೇಶ್ ಅವರವರು ಸಾಂಸ್ಕೃತಿಕ ಕಾರ್ಯಕ್ರಮದ ಗುತ್ತಿಗೆದಾರರಾಗಿ ಟೆಂಡರ್ ಅವರಿಗಾಗಿರುತ್ತೆ. ಆದರೆ ಇಲ್ಲಿ ಒಳ ಒಪ್ಪಂದದ ಪ್ರಕಾರ ಅವರಿಗೆ ಬಿಲ್ಲು ತಕ್ಷಣ ಮಾಡ್ಕೊಳ್ಳೋದಕ್ಕೆ ಆಗದಿದ್ದ ಕಾರಣ ಇಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಳೆ ಚಳಿ ಎನ್ನದೆ ಪ್ರತಿನಿತ್ಯ ಓದುಗರು ಮತ್ತು ಸುದ್ದಿಮನೆಯ ಕೊಂಡಿಯಾಗಿ ಕಾರ್ಯನಿರ್ವಹಿಸುವ ಪತ್ರಿಕಾ ವಿತರಕರ ಪಾತ್ರ ಹಿರಿದು. ಆದರೆ ಒಂದು ಕಡೆಯಲ್ಲಿ ಕುಳಿತುಕೊಂಡು ಪೇಪರ್ ಜೋಡಿಸಲು ನೆಲೆ ಇಲ್ಲದಿರುವುದು ನಿಜಕ್ಕೂ ಶೋಚನೀಯ. ಸಂಬಂಧಪಟ್ಟ ಪುರಸಭೆ ಮತ್ತು ಶಾಸಕರು ಈ ಬಗ್ಗೆ ಗಮನ ಹರಿಸುವ ನಿಟ್ಟಿನಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಪತ್ರಿಕಾ ವಿತರಕರು ಹಾಗೂ ಓದುಗರು ಒತ್ತಾಯಿಸಿದ್ದಾರೆ. ಕೊರೆಯುವ ಚಳಿ ಇರಲಿ, ಬಿರು ಮಳೆ ಸುರಿಯುತ್ತಿರಲಿ, ಮನೆ ಮನೆಗೆ ಪತ್ರಿಕೆಗಳನ್ನು ತಲುಪಿಸುವ ಕಾಯಕವನ್ನು ಮಾಡುವ ಪತ್ರಿಕಾ ವಿತರಕರು ಸುದ್ದಿಮನೆಯಲ್ಲಿ ಅತ್ಯಂತ ಪ್ರಾಮುಖ್ಯತೆ ಹೊಂದಿದ್ದಾರೆ. ಇಂತಹ ಪತ್ರಿಕಾ ವಿತರಕರ ಆತಂತ್ರ ಬದುಕಿಗೆ ಈಗಾಗಲೇ ಸಂಘಟನೆ ಆರಂಭವಾಗಿ ಸರ್ಕಾರದಿಂದ ಸವಲತ್ತುಗಳನ್ನು ಪಡೆಯಲು ಹರಸಾಹಸ ಮಾಡುತ್ತಿದ್ದಾರೆ. ಇದರ ಬೆನ್ನಲ್ಲೇ ಬೇಲೂರು ಪಟ್ಟಣದಲ್ಲಿ ಪ್ರತಿನಿತ್ಯ ಮಳೆ ಚಳಿ ಎನ್ನದೇ ಪತ್ರಿಕೆಗಳನ್ನು ಮನೆ ಮನೆಗೆ ನೀಡುವ ಇಲ್ಲಿನ ಪತ್ರಿಕಾ ವಿತರಕರ ಬವಣೆ ಹೇಳದಿರದು. ಮೊನ್ನೆ ತಾನೇ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪಾಳು ಬಿದ್ದ ಸಜ್ಜೆ ಕುಸಿದು 3 ಮೃತರಾದ ಸ್ಥಳದಲ್ಲಿಯೇ ಬೇಲೂರಿನ ಪತ್ರಿಕಾ ವಿತರಕರು ಬೆಳಗ್ಗೆ ಪೇಪರ್ ಜೋಡಿಸುವ ಕಾರ್ಯ ಮಾಡುತ್ತಿದ್ರು. ಸದ್ಯ ಪಾಳು ಬಿದ್ದ ಮಳಿಗೆ ಬಳಿ ಪ್ರವೇಶ ನಿಷೇಧಿಸಿದ ಕಾರಣದಿಂದ ಪುರಸಭಾ ವಾಣಿಜ್ಯ ಮಳಿಗೆ ಮುಂಭಾಗದಲ್ಲಿ ಪೇಪರ್ ಜೋಡಿಸಲು ಮುಂದಾಗಿದ್ದಾರೆ. ದುರಂತವೆಂದರೆ ಪುರಸಭಾ ವಾಣಿಜ್ಯ ಮಳಿಗೆಗಳು ಕೂಡ ಶಿಥಿಲವಾಗಿದ್ದು, ಪತ್ರಿಕಾ ವಿತರಕರು ನಮಗೆ ಶಾಶ್ವತವಾದ ತಾಣವನ್ನು ನೀಡಬೇಕು ಎಂದು ಇಲ್ಲಿನ ಪತ್ರಿಕಾ ವಿತರಕರಾದ ಒಕ್ಕೂಟದ ಗಣೇಶ್, ಲೋಹಿತ್ ಮತ್ತು ಮಹೇಶ್ ಜಗದೀಶ್ ಆಗ್ರಹಿಸಿದ್ದಾರೆ. ಬೇಲೂರು ಪುರಸಭೆ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಸ್ಥಾನವಿದೆ. ಹಾಗೆಯೇ ಪತ್ರಿಕಾ ವಿತರಕರ ಪಾತ್ರದ ಬಗ್ಗೆ ಖುದ್ದು ತಿಳಿದಿರುವೆ. ಇಲ್ಲಿನ ಪತ್ರಿಕಾ ವಿತರಕರಿಗೆ ಖಾಯಂ ಸ್ಥಳ ನೀಡಲು ನಾವುಗಳು ಬದ್ಧವಾಗಿದ್ದು, ಅವರಿಗೆ ಅನುಕೂಲವಾಗುವ ಜಾಗದ ಬಗ್ಗೆ ಪುರಸಭೆಗೆ ಮನವಿ ನೀಡಿದರೆ ಸದಸ್ಯರ ಮತ್ತು ಅಧಿಕಾರಿಗಳ ಅಭಿಪ್ರಾಯ ಪಡೆದು ಶಾಸಕರ ಬಳಿ ಚರ್ಚಿಸಿ ನಿಗದಿತ ಸ್ಥಳದಲ್ಲಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ಅಲ್ಲದೆ ಮಳೆಗಾಳಿನಲ್ಲಿ ಪ್ರತಿನಿತ್ಯ ಕಾಯಕವನ್ನು ಮಾಡುವ ವಿತರಕರಿಗೆ ಯಾವುದಾದ್ರೂ ಒಂದು ಜಾಗದಲ್ಲಿ ಖಾಯಂ ಆಗಿ ಪತ್ರಿಕೆ ವಿತರಿಸುವ ಕೆಲಸಕ್ಕೆ ಅತಿ ಶೀಘ್ರದಲ್ಲಿ ಎಲ್ಲಾ ಸದಸ್ಯರ ಒಗ್ಗೂಡಿ ಕೆಲಸವನ್ನು ಮಾಡಲಾಗುತ್ತದೆ ಎಂದರು. ಭರವಸೆ ನೀಡಿದರು. ಬೇಲೂರು ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ಸೂರ್ಯ ಉದಯಿಸುವ ಮುನ್ನವೇ ಮನೆಗಳಿಗೆ ಸುದ್ದಿಮನೆಯ ಸುದ್ದಿಗಳನ್ನು ತಿಳಿಸುವ ಪತ್ರಿಕಾ ವಿತರಕರಿಗೆ ಬೇಲೂರಿನಲ್ಲಿ ಖಾಯಂ ಜಾಗವಿಲ್ಲದೆ ಪರದಾಟವಾಗಿದೆ. ಮೊದಲೇ ಶಿಥಿಲವಾದ ವಾಣಿಜ್ಯ ಮಳಿಗೆಯಲ್ಲಿ ನಿತ್ಯ ಪೇಪರ್ ಜೋಡಿಸುತ್ತಿದ್ದಾರೆ. ಅಲ್ಲದೆ ಇತ್ತೀಚೆಗೆ ನಡೆದಂತಹ ಕಟ್ಟಡದ ಸ್ಲಾಬ್ ಬಿದ್ದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಇದರ ಬಳಿ ವಿಂಗಡಿಸುವ ಕಾರ್ಯವನ್ನು ಮಾಡುತ್ತಿದ್ದು, ಪುರಸಭೆ ಅಧ್ಯಕ್ಷರು ಈ ಬಗ್ಗೆ ಗಮನ ನೀಡಿ ಶಾಶ್ವತ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿದರು. HCN ನ್ಯೂಸ್
ಬೇಲೂರು. ಏನು ಈ ಹೋದ ವಾರದಲ್ಲಿ ಬೇಲೂರಿನಲ್ಲಿ ಅವಘಡ ಆಯಿತು. ಅವಘಡದಲ್ಲಿ 3 ಜನ ಸಾವನ್ನಪ್ಪಿ 2 ಜನಕ್ಕೆ ಬಹಳ ಇಂಜುರೀಸ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಅದಾದ ನಂತರ ಆ ಒಂದು ಜಾಗದಲ್ಲಿ ಏನು ಪತ್ರಿಕಾ ಮಿತ್ರರು ಏನಿದ್ದಾರೆ, ಅದೇ ರೀತಿ ಪತ್ರಿಕಾ ವಿತರಕರು ಅಂದರೆ ಈ ಪತ್ರಿಕೆಯನ್ನು ಮನೆಗೆ ಹಾಕುವವರು, ಜೊತೆಗೆ ಆ ವಿತರಕರನ್ನು ಬರೀ ಪತ್ರಿಕೆಯವರೇ ಮಾತ್ರ ನಾವು ಪತ್ರಿಕಾ ಮಿತ್ರರು ಅಂತ ಹೇಳ್ತೀವಿ. ಅದರ ಹಿಂಬದಿ ಇರ್ತಕ್ಕಂಥ ಪತ್ರಿಕಾ ಮಿತ್ರರ ವಿತರಕರು ಅಂತ ಏನು ಕೆಲಸ ಮಾಡ್ತಾರೆ, ಅವರು ಕುಳಿತುಕೊಂಡು ಇರ್ತಕ್ಕಂಥ ಜಾಗ ಆಗಿತ್ತು ಅದು. ಮಳೆ ಚಳಿ ಎನ್ನದೇ ದಿನನಿತ್ಯ ದಿನಪತ್ರಿಕೆಗಳನ್ನು ಪ್ರತಿ ಮನೆಗೆ ತಲುಪಿಸುವಂಥ ವಿತರಕರಿಗೆ ಈಗ ತೊಂದರೆಯಾಗಿದೆ. ಕಾರಣ ಈಗ ಇತ್ತೀಚೆಗೆ ಪತ್ರಿಕಾ ವಿತರಕರು ಪತ್ರಿಕೆ ಜೋಡಿಸುವಂಥ ಸ್ಥಳ ಶೀತಲಾಗಿ ಬಿದ್ದೋಗಿದ್ದರಿಂದಾಗಿ ಅಲ್ಲಿ ಅವರಿಗೆ ಸ್ಥಳಾವಕಾಶ ಇಲ್ಲದಂತಾಗಿದ್ದು, ಪುರಸಭಾ ಅಧ್ಯಕ್ಷರು ದಯಮಾಡಿ ವಿತರಕರು ಪತ್ರಿಕೆಗಳನ್ನು ವಿಂಗಡಣೆ ಮಾಡಿ ಪ್ರತಿನಿತ್ಯ ಮನೆಗೆ ತಲುಪಿಸುವಂಥ ಜಾಗಕ್ಕೆ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಅವರಿಗೆ ಒಂದು ಜಾಗದ ವ್ಯವಸ್ಥೆಯನ್ನು ಪುರಸಭಾ ಅಧ್ಯಕ್ಷರಾಗಲಿ ಇಲ್ಲ ತಾಲೂಕಾಡಳಿತ ಆಗಲಿ ಎಲ್ಲರೂ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು. ಪತ್ರಿಕಾ ಕಾರ್ಯದರ್ಶಿ ಬಿ ವಿ ಶಿವರಾಜ್. ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿನದ ಅಂಗವಾಗಿ ತಾಲೂಕಿನ ಸಾಲ್ಗಾಮಿಯಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ವಿವಿಧ ಸೇವಾ ಚಟುವಟಿಕೆ ನಡೆಸಿ ಸಂಜೆ ಸಭಾ ಕಾರ್ಯಕ್ರಮವು ಕೆಂಗೇರಿ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿತು. ನಂತರ ಆಶೀರ್ವಚನದಲ್ಲಿ ಮಾತನಾಡಿದ ಸ್ವಾಮೀಜಿಯವರು, ಮನುಷ್ಯನ ದೇಹ ಶಾಶ್ವತವಲ್ಲ, ಆದರೆ ಮನುಷ್ಯನ ಜೀವಿತ ಅವಧಿಯಲ್ಲಿ ಮಾಡುವ ಸೇವೆ ಕೆಲಸ ಶಾಶ್ವತವಾಗಿರುತ್ತದೆ. ಸೇವಾ ಮನೋಭಾವದಲ್ಲಿ ಮಾಡಿದ ಸಹಾಯ ಯಾರೂ ಮರೆಯುವುದಿಲ್ಲ, ಆತ ಅಜರಾಮರವಾಗಿರುತ್ತಾನೆ. ಅಂಥವರ ಸಾಲಿನಲ್ಲಿ ಪುನೀತ್ ರಾಜ್ಕುಮಾರ್ ಸೇರಿದ್ದಾರೆ ಎಂದರು. ಚಲನಚಿತ್ರದಲ್ಲೂ ಹೆಸರು ಮಾಡಿ ರಾಜ್ಕುಮಾರ್ನಾದ ಅವರು ಒಂದು ಕೈಗೆ ಮಾಡಿದ ಸಹಾಯ ಮತ್ತೊಂದು ಕೈಗೆ ಗೊತ್ತಾಗಬಾರದು ಎಂಬ ರೀತಿ ಸಹಾಯ ಮಾಡಿದ್ದಾರೆ. ಆದ್ದರಿಂದಲೇ ಅವರ ಹೆಸರು ಶಾಶ್ವತವಾಗಿ ಉಳಿದುಕೊಂಡಿದೆ ಎಂದು ಹೇಳಿದರು. ಕಾಂಗ್ರೆಸ್ ಮುಖಂಡ ಡಿಪಿ ಚಂದ್ರಶೇಖರ್ ಮಾತನಾಡಿ, ಈ ನಾಡಿಗೆ ಅಪಾರ ಜನಸೇವೆ ಮೂಲಕವೇ ಹೆಸರಾಗಿರುವ ಪುನೀತ್ ರಾಜ್ಕುಮಾರ್ ಎಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಎಲೆಮರೆ ಕಾಯಿಯಂತೆ ಅಪಾರ ಸೇವೆಗಳನ್ನು ಮಾಡಿ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿ ಉಳಿದಿರುವುದು ಪುನೀತ್ ರಾಜ್ಕುಮಾರ್ ಎಂದಿಗೂ ಜೀವಂತ. ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಇದಾದ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಖ್ಯಾತ ನಿರೂಪಕ ಮತ್ತು ನಟರಾದ ಶ್ಯಾಮ್ ಅವರು ಅರ್ಪಿಸುವ ಮಿಲನ್ ಮ್ಯೂಸಿಕಲ್ ಸೆಲೆಬ್ರೇಷನ್, ಸ್ಟಾರ್ ನೈಟ್ ಇವರಿಂದ ಸಂಗೀತ ಮತ್ತು ಮನೋರಂಜನಾ ಕಾರ್ಯಕ್ರಮಗಳು ಜರುಗಿತು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಡಿಪಿ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡ ಎಚ್.ಕೆ. ಜವರೇಗೌಡ, ವೈದ್ಯರಾದ ಡಾ ದಿನೇಶ್ ಭೈರೇಗೌಡ, ಕಸಾಪ ಮಾಜಿ ಅಧ್ಯಕ್ಷ ನಾಯಕನಹಳ್ಳಿ ಮಂಜೇಗೌಡ, ರವಿ ನಕ್ಲುಗೂಡು, ಜನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCM ನ್ಯೂಸ್, ಹಾಸನ್. ಹಿಂದಿ ಭಾಷೆಯ ವಿರುದ್ಧದ ಹೋರಾಟದಲ್ಲಿ ಇಂಗ್ಲಿಷ್ ಭಾಷೆಯಿಂದ ದೇಶದ ಭಾಷೆಗಳಿಗೆ ಆಗುತ್ತಿರುವ ಹಾನಿಯ ಬಗ್ಗೆ ನಾವು ಎಚ್ಚರ ತಪ್ಪಬಾರದು. ಮಾತೃಭಾಷೆಯಲ್ಲಿ ಉನ್ನತ ಶಿಕ್ಷಣವನ್ನ ಕಡ್ಡಾಯ ಮಾಡಿ ಕನ್ನಡ ಭಾಷೆ ಉಳಿವಿಗಾಗಿ ಗಂಭೀರವಾದ ಚಿಂತನೆ ಅಗತ್ಯವಿದೆ. ಈ ಸವಾಲನ್ನ ಸ್ವೀಕಾರ ಮಾಡೋಣ ಎಂದು ಸಾಮಾಜಿಕ ಹೋರಾಟಗಾರ RP ವೆಂಕಟೇಶ್ ಮೂರ್ತಿ ಎಚ್ಚರಿಸಿದರು. ಹಾಸನದಲ್ಲಿ ಮಾತನಾಡಿ, ತಮಿಳುನಾಡು ಸರ್ಕಾರಕ್ಕೆ ತಾಕತ್ತಿದ್ದರೆ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ತಮಿಳು ಮಾಧ್ಯಮದಲ್ಲಿ ಮಾಡಿಸಲಿ ಎಂದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಸವಾಲು ಹಾಕಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಕೆಲವು ಅಂಶಗಳ ವಿರುದ್ಧ ಹಾಗೂ ತ್ರಿಭಾಷಾ ನೀತಿಯ ವಿರುದ್ಧ ಧ್ವನಿ ಎತ್ತಿರುವ ತಮಿಳುನಾಡು ಸರ್ಕಾರಕ್ಕೆ ಹಾಕಿರುವ ಈ ಸವಾಲನ್ನ ಎಲ್ಲ ಹಿಂದಿಯೇತರ ಭಾಷಿಕರು ಸ್ವೀಕರಿಸಲೇಬೇಕು. ದ್ವಿಭಾಷಾ ನೀತಿಯ ಪರವಾಗಿ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಚರ್ಚೆ ಆರಂಭವಾಗಿತ್ತು. ಹಿಂದಿಯ ವಿರುದ್ಧದ ಹೋರಾಟದಲ್ಲಿ ಇಂಗ್ಲಿಷ್ ಭಾಷೆಯಿಂದ ದೇಶದ ಭಾಷೆಗಳಿಗೆ ಆಗುತ್ತಿರುವ ಹಾನಿಯ ಬಗ್ಗೆ ನಾವು ಎಚ್ಚರ ತಪ್ಪಬಾರದು. ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಮಾತ್ರವಲ್ಲದೆ ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ, ಕಾನೂನು, ವಾಣಿಜ್ಯ ಶಾಸ್ತ್ರ ಹೀಗೆ ಬಹುತೇಕ ಎಲ್ಲ ಉನ್ನತ ವ್ಯಾಸಂಗ ವ್ಯವಸ್ಥೆ ಇಂಗ್ಲಿಷ್ನಲ್ಲಿ ಇರುವುದರಿಂದ ಸಹಜವಾಗಿ ಪೋಷಕರು ಭವಿಷ್ಯದಲ್ಲಿ ತಮ್ಮ ಮಕ್ಕಳು ಕಷ್ಟಕ್ಕೆ ಸಿಲುಕಬಾರದೆಂದು ಪ್ರಾಥಮಿಕ ಹಂತದಲ್ಲಿಯೇ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಸೇರಿಸುವ ನಿರ್ಧಾರಕ್ಕೆ ಬರುವುದು ತಪ್ಪೆಂದು ಹೇಳಲು ಸಾಧ್ಯವೇ ಇಲ್ಲ. ಆದ್ದರಿಂದ ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಕಾನೂನು, ವಾಣಿಜ್ಯ ಮುಂತಾಗಿ ಎಲ್ಲಾ ಶಾಖೆಗಳ ಉನ್ನತ ಶಿಕ್ಷಣವನ್ನ ಕನ್ನಡ ಭಾಷೆಯಲ್ಲಿ ನೀಡುವ ದೃಢ ನಿರ್ಧಾರ ಮಾಡಲೇಬೇಕು ಎಂದರು. ಕನ್ನಡ ಭಾಷೆ ಉಳಿಯುವ ನಿಟ್ಟಿನಲ್ಲಿ ಹೋರಾಟದ ಹಾದಿ ಹಿಡಿಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಬಳಗದ ಪಿ. ಪುರುಷೋತ್ತಮ್, ತಿರುಪತಿಹಳ್ಳಿ ಶಿವಶಂಕರಪ್ಪ, ಪರಮೇಶ್ವಯ್ಯ ಇತರರು ಉಪಸ್ಥಿತರಿದ್ದರು.
HCN ನ್ಯೂಸ್ ಹಾಸನ್. ಅವರು ನಮ್ಮ ಕೇಂದ್ರದ ಶಿಕ್ಷಣ ಮಂತ್ರಿಯವರು ಇವರಿಗೆ ಒತ್ತಾಯ ಮಾಡಿದ್ದಾರೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೀವು ಜಾರಿಗೆ ತರದಲ್ಲಿದ್ದರೆ ನಿಮಗೆ ಅನುದಾನ ಕೊಡೋದಿಲ್ಲ ಅಂತೇಳಿ ತಮಿಳುನಾಡು ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಹಿಂದಿ ಹೇರಿಕೆ ವಿರುದ್ಧವಾಗಿ ನಮಗೀಗ ತ್ರಿಭಾಷಾ ನೀತಿ ಬೇಡ, ದ್ವಿಭಾಷಾ ನೀತಿ ಬೇಕು ಅನ್ನುವಂಥ ಇದು ಶುರುವಾಗಿದೆ. ಒಂದು ಆಂದೋಲನ ಥರ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಈಗ ಇದಕ್ಕೆ ನಾವು ಇವರು ಅಮಿತ್ ಶಾ ಅವರು ಒಂದು ಸವಾಲನ್ನು ಹಾಕಿದ್ದಾರೆ ತಮಿಳುನಾಡು ಸರ್ಕಾರ. ನಿಮಗೆ ತಮಿಳು ಭಾಷೆಯಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಲಿಕ್ಕೆ ಸಾಧ್ಯನಾ ನಿಮಗೆ ಅನ್ನುವಂಥ ಒಂದು ಸವಾಲನ್ನು ಹಾಕಿದ್ದಾರೆ. ಇದು ಬಹಳ ಮುಖ್ಯವಾದಂಥ ಒಂದು ಸವಾಲು ಅಂತ ನಾವು ಅಂದ್ಕೊಂಡಿದ್ದೇವೆ. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ವ್ಯಾಪ್ತಿ ಪ್ರದೇಶಗಳಲ್ಲಿ ಸಿಕ್ಕವರ ಮೇಲೆ ದಾಳಿ ನಡೆಸಲು ಯತ್ನಿಸುತ್ತಿದ್ದ ದೈತ್ಯ ಕಾಡಾನೆ ವಿಕ್ರಾಂತನ ಸೆರೆ ಹಿಡಿಯಲು ಮುಂದಾದ ಅರಣ್ಯ ಇಲಾಖೆ ವಿಫಲಗೊಂಡಿದೆ. ಬುಧವಾರ ಕಾರ್ಯಾಚರಣೆ ಮುಂದುವರಿಯುವ ಸಾಧ್ಯತೆಗಳಿದೆ. ತೀವ್ರ ಉಪಟಳ ನೀಡುತ್ತಿದ್ದ ವಿಕ್ರಾಂತ್ ಆನೆ ಅರೆಹಳ್ಳಿ ಹೋಬಳಿಯ ಕಾನಹಳ್ಳಿ ಅರಣ್ಯ ಪ್ರದೇಶದಲ್ಲಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೆಕ್ಕೋಡಿನ ವಾಟೆಹೊಳೆ ಕ್ಯಾಂಪ್ ಸಾಕಾಣಿಕೆಗಳ ನೆರವಿನಿಂದ ಕಾರ್ಯಾಚರಣೆ ನಡೆಸಲು ಮುಂದಾದರೂ ಸಾವಿರಾರು ಎಕರೆ ವಿಸ್ತೀರ್ಣ ಹೊಂದಿರುವ ಅರಣ್ಯ ಪ್ರದೇಶದಲ್ಲಿ ಗುಂಪಾನೆಗಳು ಜೊತೆಗಿದ್ದರಿಂದ ಅರವಳಿಕೆ ತಜ್ಞರಿಂದ ಡಾಟ್ ಮಾಡಲು ಸಾಧ್ಯವಾಗದೆ ಕಾರ್ಯಾಚರಣೆ ವಿಫಲಗೊಂಡಿತು. ಕಂಡವರ ಮೇಲೆ ದಾಳಿ ನಡೆಸುವ ವಿಕ್ರಾಂತ್ ಅರೆಹಳ್ಳಿ ಹೋಬಳಿಯ ಹಿರಿಗರ್ಜಿಯಲ್ಲಿರುವ ಜುಲ್ಫಿ ಎಂಬುವವರ ತೋಟದಲ್ಲಿ ಕೆಲ ತಿಂಗಳ ಹಿಂದೆ ಬೆಳಗಿನ ಜಾವ ಟ್ರ್ಯಾಕ್ ಮಾಡಲು ಮುಂದಾದ ATF ಸಿಬ್ಬಂದಿಗಳನ್ನ ಅಟ್ಟಿಸಿಕೊಂಡು ಬರುತ್ತಿರುವ ವಿಡಿಯೋವನ್ನ ನೋಡಿದ್ರೆ ಮೈ ಚುಮ್ ಎನ್ನಿಸುತ್ತದೆ. ಹೇಗಾದ್ರೂ ಮಾಡಿ ಪ್ರಾಣಕ್ಕೆ ಸಂಚಕಾರ ತರುವ ಕಾಡಾನೆಗಳನ್ನ ಶಾಶ್ವತವಾಗಿ ಸ್ಥಳಾಂತರ ಮಾಡಬೇಕೆನ್ನುವುದು ಸಾರ್ವಜನಿಕರ ಬಹುವರ್ಷಗಳ ಬೇಡಿಕೆಯಾಗಿದೆ. ಕೆಲ ತಿಂಗಳುಗಳ ಹಿಂದೆ ನಡೆದಿದೆ ಎನ್ನಲಾದ ವಿಡಿಯೋ ಇದೀಗ ಲಭ್ಯವಾಗಿದ್ದು, ವಿಕ್ರಾಂತ್ ಕಾಡಾನೆ ಟ್ರ್ಯಾಕ್ ಮಾಡಲು ತೆರಳಿದ ETF ಸಿಬ್ಬಂದಿಗಳ ಮೇಲೆ ದಾಳಿ ನಡೆಸಿ ಆತಂಕ ಸೃಷ್ಟಿಸಿದ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಹಿರಿಗರ್ಜೆ ಬಳಿ ನಡೆದಿತ್ತು. ಬುಧವಾರ ಕಾರ್ಯಾಚರಣೆಯಲ್ಲಿ ಗುಂಪಿನೊಳಗಿದ್ದ ವಿಕ್ರಾಂತ್ನ ಒಂಟಿಯಾಗಿಸುವ ಉದ್ದೇಶದಲ್ಲಿ ETF ಯಶಸ್ವಿಯಾಗಿದೆ. ಪ್ರಸ್ತುತ ವಿಕ್ರಾಂತ್ ಆನೆ ಕಾಡಿನೊಳಗೆ ಒಂಟಿಯಾಗಿ ನಿಂತಿದ್ದು, ವೈದ್ಯರು ಅರವಳಿಕೆ ಚುಚ್ಚುಮದ್ದು ನೀಡಲು ಸನ್ನದ್ಧರಾಗಿದ್ದು, ಕಾರ್ಯಾಚರಣೆಗೆ ಯಶಸ್ಸು ಸಿಗುವ ನಿರೀಕ್ಷೆಯಲ್ಲಿ ಹಿರಿಯ ಅಧಿಕಾರಿಗಳಿದ್ದಾರೆ. HCN ನ್ಯೂಸ್ ಬೇಲೂರು. ಯಾವುದೇ ಕಾಯಿಲೆ ಬಂದರೂ ಉದಾಸೀನತೆ ಮಾಡದೆ ಮೊದಲನೇ ಹಂತದಲ್ಲಿಯೇ ಖಚಿತಪಡಿಸಿಕೊಂಡು ಅದಕ್ಕೆ ತಕ್ಕ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಶ್ರೀರಂಗ ಡಾಂಗೆ ಹೇಳಿದ್ದಾರೆ. ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಭಾಂಗಣದಲ್ಲಿ ಭಾರತೀಯ ವೈದ್ಯಕೀಯ ಸಂಸ್ಥೆ IMA ಮಹಿಳಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮನಸ್ಸಿನಿಂದ ಬಂದ ಸೇವೆಯಾಗಿ ಉಳಿಯುತ್ತದೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರುವ ರೆಡ್ ಕ್ರಾಸ್ ಸಂಸ್ಥೆಯು ಉತ್ತಮವಾಗಿ ಸೇವಾ ಮನೋಭಾವದಲ್ಲಿ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಬಂದಿದೆ. ಆರೋಗ್ಯ ವಿಚಾರಕ್ಕೆ ಬಂದರೆ ಯಾವುದೇ ಕಾಯಿಲೆ ಬಂದರೂ ಮೊದಲನೇ ಹಂತದಲ್ಲಿಯೇ ಖಚಿತಪಡಿಸಿಕೊಂಡು ಅದಕ್ಕೆ ಚಿಕಿತ್ಸೆ ಪಡೆದುಕೊಳ್ಳಬೇಕು ಎಂದರು. ಭಾರತೀಯ ವೈದ್ಯಕೀಯ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಶಿವಪ್ರಸಾದ್ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯಿಂದ ಹೆಲ್ತ್ ಕ್ಯಾಂಪ್ ಹೆಚ್ಚು ಮಾಡಲಾಗುತ್ತಿದ್ದು, ಇದರ ಸದುಪಯೋಗ ಕೂಡ ಅನೇಕರು ಪಡೆದುಕೊಳ್ಳುತ್ತಿದ್ದಾರೆ. ಇಂತಹ ಒಳ್ಳೆ ಕೆಲಸಗಳು ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಬ್ಲಡ್ ಕ್ಯಾನ್ಸರ್ ತಪಾಸಣೆಯನ್ನ ಈ ಕ್ಯಾಂಪ್ನಲ್ಲಿ ಮಾಡಲಾಗುತ್ತಿದೆ. ಆರೋಗ್ಯ ಶಿಬಿರದಲ್ಲಿ ನೂರಾರು ಜನ ಮಹಿಳೆಯರು ಪಾಲ್ಗೊಂಡು ಇದರ ಸದುಪಯೋಗ ಪಡೆದುಕೊಂಡರು. ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಮೋನಿಕಾ ಪನ್ಸಾರಿ ಶಿಬಿರದಲ್ಲಿ ಮಹಿಳೆಯರ ಕ್ಯಾನ್ಸರ್ ಬಗ್ಗೆ ತಪಾಸಣೆ ಮಾಡಿದರು.
ಕಾರ್ಯಕ್ರಮದಲ್ಲಿ ಫೋರ್ಟಿಸ್ ಆಸ್ಪತ್ರೆಯ ಕ್ಯಾನ್ಸರ್ ತಜ್ಞ ವೈದ್ಯರಾದ ಬೆಂಗಳೂರಿನ ಡಾಕ್ಟರ್ ಮೋನಿಕಾ ಬನ್ಸಾರಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚೇರ್ಮನ್ ಎಚ್ಪಿ ಮೋಹನ್, ನಿರ್ದೇಶಕಿ ಡಾಕ್ಟರ್ ಎ ಸಾವಿತ್ರಿ, ಭಾರತೀಯ ವೈದ್ಯಕೀಯ ಸಂಘದ ಮಹಿಳಾ ಘಟಕ ಅಧ್ಯಕ್ಷೆ ಡಾಕ್ಟರ್ ನಿಸಾರ್ ಫಾತಿಮಾ, ಕಾರ್ಯದರ್ಶಿ ಡಾಕ್ಟರ್ ದಿವ್ಯಶ್ರೀ, ಡಾಕ್ಟರ್ ರತ್ನಮ್ಮ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ರಂಗಲಕ್ಷ್ಮಿ, ಕಸಾಪ ನಿಕಟಪೂರ್ವ ಅಧ್ಯಕ್ಷ ನಾಯಕನಹಳ್ಳಿ ಮಂಜೇಗೌಡ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷೆ ಚೈತ್ರಾ ನಾಯಕನಹಳ್ಳಿ, ನಿರ್ದೇಶಕರಾದ ಕೆಟಿ ಜಯಶ್ರೀ, ಕಾವ್ಯಶ್ರೀ, ಬಿಆರ್ ಉದಯಕುಮಾರ್, ಗಿರಿಗೌಡ, ಶಬೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಹೆಲ್ತ್ ಕ್ಯಾಂಪ್ಸ್ ತುಂಬಾನೇ ಮಾಡ್ತಾ ಇದ್ದಾರೆ. ಇದರ ಸದುಪಯೋಗಗಳು ತುಂಬಾ ಜನ ಪಡ್ಕೊಳ್ತಾನೂ ಇದ್ದೀರಿ. ಇದು ಇದೇ ರೀತಿ ಮುಂದುವರಿದೆ. ಇಂತಹ ಒಳ್ಳೆಯ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಯಲಿ. ಈ ದಿನ ಮುಖ್ಯವಾದಂತೆ ಬ್ರೆಸ್ಟ್ ಕ್ಯಾನ್ಸರ್ ತಪಾಸಣೆ. ಮೋನಿಕಾ ಬನ್ಸಾರಿ ಅವರು ಫೋರ್ಟಿಸ್ ಆಸ್ಪತ್ರೆ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರಿಂದ ಬಂದಿದ್ದಾರೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಬೇಕಾಗುತ್ತೆ. ಎಸ್ಪೆಷಲಿ ಇವತ್ತಿನ ದಿನ ವುಮನ್ಸ್ ಡೇ ಪ್ರಯುಕ್ತ ಇದನ್ನು ಆಚರಿಸ್ತಾ ಇರೋದ್ರಿಂದ ಮಹಿಳೆಯರಿಗಾಗಿ ಇದನ್ನು ಮಾಡಿಕೊಟ್ಟು ಮಹಿಳೆಯರಿಗೋಸ್ಕರ ಬೆಂಗಳೂರಿನಿಂದ ಒಬ್ಬ ನುರಿತ ಕ್ಯಾನ್ಸರ್ ತಜ್ಞರನ್ನ ಕರೆಸಿರೋದಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಎಲ್ಲ ನಿರ್ದೇಶಕರಿಗೂ ಆಗದೇ ಇಲ್ಲ. ಇಂದಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯಾವಾಗಲೂ ಕೂಡ ಸಮಾಜ ಸೇವೆಯ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ, ಇವರ ಸಹಯೋಗದಿಂದ ಭಾರತೀಯ ವೈದ್ಯರು ಕೈ ಜೋಡಿಸಿ, IMA ಮಹಿಳಾ ಘಟಕವನ್ನು ಕೈ ಜೋಡಿಸಿ ಇವತ್ತು ಶ್ರೀಮತಿ ಡಾಕ್ಟರ್ ಮೋನಿಕಾ ಬನ್ಸಾರಿ ಕ್ಯಾನ್ಸರ್ ತಜ್ಞರನ್ನು ಬೆಂಗಳೂರಿನಿಂದ ತಪಾಸಣೆ ಮಾಡಕ್ಕೆ ಬಂದಿರುತ್ತಾರೆ. ಯಾವುದೇ ಕಾಯಿಲೆ ಎನ್ನುವಂತಹ HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಶಿಕ್ಷಣದಲ್ಲಿ ಜ್ಞಾಪಕ ಶಕ್ತಿ ಮಾತ್ರವಲ್ಲದೆ ಗ್ರಹಿಸುವ ಶಕ್ತಿಯನ್ನು ಕೂಡ ವಿದ್ಯಾರ್ಥಿಗಳು ಇಟ್ಟುಕೊಳ್ಳಬೇಕು ಎಂದು ವಾಗ್ಮಿ ಎಂ ಕೃಷ್ಣೇಗೌಡ ಹೇಳಿದರು. ಚನ್ನರಾಯಪಟ್ಟಣದ ಆದಿಚುಂಚನಗಿರಿ BEd ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮಾಡಿ ಸನ್ಮಾರ್ಗದಲ್ಲಿ ಸಾಗುವಂತಾಗಬೇಕು. ಜಗತ್ತಿನಲ್ಲಿ ಎಲ್ಲಾ ವ್ಯಕ್ತಿಗಳು ಶ್ರೇಷ್ಠವಾದುದು, ಅದಕ್ಕೆ ನಾವು ಶ್ರೇಷ್ಠತೆ ತಂದುಕೊಡಬೇಕು. ಮನಸ್ಸು ದೇಹ ಪರಿಪಕ್ವಗೊಳಿಸುವುದು ಶಿಕ್ಷಣದ ಆಶಯ. ಮನುಷ್ಯನಿಗೆ ಯೋಚಿಸುವ, ಜ್ಞಾನ ಗಳಿಸುವ ಶಕ್ತಿ ಇದೆ. ಹಾಗಾಗಿ ಜ್ಞಾನವನ್ನ ಇನ್ನೊಬ್ಬರಿಗೆ ತಿಳಿಸಿಕೊಡುವ ಕೆಲಸ ಮಾಡಬೇಕು. ಆದರ್ಶ ಇರಿಸಿಕೊಂಡು ಉತ್ತಮ ಶಿಕ್ಷಕರಾಗಿ ಹೊರಹೊಮ್ಮಬೇಕು ಎಂದರು. ವಿದ್ಯಾರ್ಥಿಗಳನ್ನ ಸಂವೇದನಶೀಲರನ್ನಾಗಿ ಜ್ಞಾನವಂತರಾಗಿ ಮಾಡುವ ಸಾಮರ್ಥ್ಯ ಶಿಕ್ಷಕರಿಗಿದೆ. ಶಿಕ್ಷಣಕ್ಕೆ ಪೂರಕವಾದ ವಿಚಾರ ಕಲಿಸಬೇಕಿರುವುದು ಶಿಕ್ಷಕರ ಗುರಿಯಾಗಬೇಕು. ಇದರಿಂದ ಪರಿಪೂರ್ಣ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ವಿದ್ಯಾರ್ಥಿಗಳು ಪದವಿ ಪಡೆಯುವುದರ ಜೊತೆಗೆ ಸಂಸ್ಕಾರ ಮುಖ್ಯ ಎಂದು ತಿಳಿಸಿದರು. ಆದಿಚುಂಚನಗಿರಿ ಶಾಖಾ ಮಠಾಧೀಶ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಪುಸ್ತಕ ಓದುವ ಹವ್ಯಾಸವನ್ನ ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು. ನಡೆ ನುಡಿಯಲ್ಲಿ ಸಮಾಜಕ್ಕೆ ಮಾದರಿಯಾಗಬೇಕು. ತಂದೆ ತಾಯಿ ಇರಿಸಿರುವ ವಿಶ್ವಾಸ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮಕ್ಕಳು ಗಮನ ಹರಿಸಬೇಕು. ಗುಣಾತ್ಮಕ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದುದು. ಅಂಧಕಾರ ದೂರ ಮಾಡಿ ವಿದ್ಯಾರ್ಥಿಗಳಲ್ಲಿ ಸುಜ್ಞಾನ ಬಿತ್ತುವ ಕೆಲಸ ಶಿಕ್ಷಕರು ಮಾಡಬೇಕು ಎಂದರು. ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಮಾತನಾಡಿ, AT ಶಿವರಾಮ್, ವಿದ್ಯಾರ್ಥಿಗಳಿಗೆ ಅಂಕಗಳಿಗಿಂತ ಸಂವಹನ ಕೌಶಲ್ಯ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾಲೇಜು ಪ್ರಾಂಶುಪಾಲ MK ಮಂಜುನಾಥ್, ಸಹ ಪ್ರಾಧ್ಯಾಪಕ S ಲಕ್ಷ್ಮೀಕಾಂತ್ ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ಅದರಲ್ಲೂ ಈ ಹೈಸ್ಕೂಲಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಪಾಠ ಮಾಡೋ ಟೀಚರ್ಸ್ ಇದ್ದಾರಲ್ಲ, ಅದರಲ್ಲೂ ಹೆಣ್ಮಕ್ಳು ಎಂಥ ಪುಣ್ಯದ ಕೆಲಸ ಅದು ಅಂದರೆ ನಿಮ್ಗೆ ಗೊತ್ತಿಲ್ಲ ಅಥವಾ ನಿಮ್ಗೆ ಗೊತ್ತು. ನಾವೆಲ್ಲರೂ ಯಾವಾಗಲೂ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರೋದು ನಮ್ಮ ಬಾಲ್ಯದಲ್ಲಿ ವಿದ್ಯಾ ಕಲಿಸಿದ ಮೇಷ್ಟ್ರುಗಳನ್ನಲ್ವ, ಟೀಚರ್ಸ್ ಅಲ್ವ, ಕಾಲೇಜ್ ಮೇಷ್ಟ್ರುಗಳನ್ನ ಇಟ್ಕೊತೀವಿ. ಕಾಲೇಜ್ ಮೇಷ್ಟ್ರುಗಳು ಬ್ರೈನ್ ಒಳಗಿರ್ತಾರೆ, ಹೃದಯದಲ್ಲಿರೋದು ಮಾತ್ರ ಪ್ರೈಮರಿ ಸ್ಕೂಲ್ ಟೀಚರ್, ಹೈಸ್ಕೂಲ್ ಟೀಚರ್. ನಾನು ಸುಮ್ಮನೆ ಪರ್ಸನಲ್ ಆದಂತ ಹೇಳ್ತೀನಿ. ನಮ್ಮ ಹೈಸ್ಕೂಲಲ್ಲಿ ಒಬ್ಬರು ಮೇಡಮ್ ಇದ್ದರು, ವತ್ಸಲ ಅಂತ, SK ವತ್ಸಲ, SKV ಟೀಚರ್ ಅಂತಿದ್ವಿ. ಎಂಥ
ಎಂಥ ಅದ್ಭುತವಾದ ಟೀಚರ್ ಅಂದರೆ ಆಕೆ. ಇದೇ ತಿಂಗಳ 22ಕ್ಕೆ ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ವಿರೋಧ ವ್ಯಕ್ತಪಡಿಸಿದ್ದು, ಯಾವುದೇ ಕಾರಣಕ್ಕೂ ಬೇಲೂರು ಬಂದ್ ಮಾಡದಂತೆ ವರ್ತಕರಲ್ಲಿ ಮನವಿ ಮಾಡಿದ್ದಾರೆ. ಈಗಾಗಲೇ ಪಿಯುಸಿ ಪರೀಕ್ಷೆಗಳು ನಡೆಯುತ್ತಿದ್ದು, 21ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪರೀಕ್ಷೆಗಳು ಸಹ ಅಂದಿನಿಂದಲೇ ಪ್ರಾರಂಭವಾಗುತ್ತಿದ್ದು, ಮಕ್ಕಳಿಗೂ ತೊಂದರೆಯಾಗುವುದರ ಜೊತೆಗೆ ಹಬ್ಬ ಹರಿದಿನಗಳು ಹತ್ತಿರದಲ್ಲಿರುವುದರಿಂದ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತದೆ. ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ ಮಾಡದೆ ಬೇರೆ ರೀತಿಯ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಬೇಕು ಎಂದು ತಿಳಿಸಿದರು. ಬಂದ್ ಮಾಡುವುದರಿಂದ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ನಷ್ಟವಾಗುತ್ತದೆ ವಿನಃ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ. ಹಾಗಾಗಿ ಈ ಬಂದ್ಗೆ ಸಂಘಟನೆಗಳು, ವರ್ತಕರು, ಹೋಟೆಲ್ ಮಾಲೀಕರು, ಆಟೋ ಮಾಲೀಕರು, ಶಾಲಾ ಕಾಲೇಜುಗಳು ಬೆಂಬಲ ಕೊಡಬಾರದೆಂದು ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಮನವಿ ಮಾಡಿಕೊಂಡಿರುತ್ತಾರೆ. ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾದರೆ ಮಾಡಲಿ, ಅದನ್ನು ಬಿಟ್ಟು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವುದು ಬೇಡ. ಹಾಗೂ ನಮ್ಮ ಸಂಘಟನೆ ವತಿಯಿಂದ ಇದಕ್ಕೆ ಸಂಪೂರ್ಣ ಈ ಬಂದ್ಗೆ ನಾವು ಬೆಂಬಲಿಸಿರುವುದಿಲ್ಲ ಎಂದು ತಿಳಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಸ್ನೇಹಿತರೆ, ಇದೇ ತಿಂಗಳ ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಏನು ಈಗಾಗಲೇ PUC ಪರೀಕ್ಷೆಗಳು ಪ್ರಾರಂಭವಾಗಿದ್ದು, ಇದೇ ಮಾರ್ಚ್ 21ರಿಂದ SSLC ಹಾಗೂ ಮತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಪರೀಕ್ಷೆಗಳು ಸಹ ಪ್ರಾರಂಭವಾಗ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕವನ್ನು ಬಂದ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತದೆ. ಅಲ್ಲದೆ ಏನಿವತ್ತು ಬೆಳಗಾವಿ ವಿಚಾರವಾಗಿ ಈ ವಾಟಾಳ್ ನಾಗರಾಜ್ ಅವರು ಬಂದಿಗೆ ಕರೆ ಕೊಟ್ಟಿರುವುದು ಹಾಸ್ಯಾಸ್ಪದ. ಏಕೆಂದರೆ ಬಂದ್ ಮಾಡುವುದರಿಂದ ಅಲ್ಲೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬದಲಾಗಿ ಇವರು ಬೇರೆ ರೀತಿಯ ಹೋರಾಟವನ್ನು ಮಾಡುವುದರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಅಲ್ಲೇ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ನಾನು ಯಾವುದೇ ಕಾರಣಕ್ಕೂ ಬೇಲೂರನ್ನು ಸಹ ಬಂದ್ ಮಾಡಬಾರ್ದು ಅಂತೇಳಿ ವರ್ತಕರಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಈ ಬಂದಿಗೆ ಸಂಘಟನೆಗಳಿರ್ಬೋದು, ಆಟೋ ಚಾಲಕರಿರ್ಬೋದು, ವರ್ತಕರು, ಹೋಟೆಲ್ ಮಾಲೀಕರು, ಸಂಘ ಸಂಸ್ಥೆಗಳಾಗಲಿ ಹಾಗೂ ಶಾಲಾ ಕಾಲೇಜುಗಳು ಸಹ ಈ ಬಂದಿಗೆ ಬೆಂಬಲ ಕೊಡಬಾರ್ದು ಅಂಥೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ತಾಲೂಕು ಅಧ್ಯಕ್ಷನಾದ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೋಟಿಸ್ ಜಾರಿ ಮಾಡದೆ ರೈತರ ಜಮೀನು ಹರಾಜು, ಕೆನರಾ ಬ್ಯಾಂಕ್ ಮುಂದೆ ರೈತರಿಂದ ಮನವಿ, ಬ್ಯಾಂಕ್ ದಬ್ಬಾಳಿಕೆಗೆ ರೈತ ಸಂಘದ ಆಕ್ರೋಶ. ಕಾಡಾನೆ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ವಿಫಲ, ಬುಧವಾರಕ್ಕೆ ಮುಂದೂಡಿಕೆ, ಗುಂಪಿನಿಂದ ಬೇರ್ಪಟ್ಟ ಅಪಾಯಕಾರಿ ವಿಕ್ರಾಂತ್, ಕಾರ್ಮಿಕರನ್ನ ಅಟ್ಟಾಡಿಸಿದ ಭೀಮಾ ಆನೆ. ರಥೋತ್ಸವದ ಜಾತ್ರೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾರೀ ಅಕ್ರಮದ ಆರೋಪ, ಕಲಾವಿದರಿಗೆ ಸರಿಯಾದ ಸಂಭಾವನೆ ನೀಡದೆ ಅಗೌರವದಿಂದ ಕಂಡ ಸಮಿತಿ. ಪತ್ರಿಕಾಗೋಷ್ಠಿಯಲ್ಲಿ ಸಕಲೇಶಪುರ ಪುರಸಭೆಯ ಮಾನ ಹರಾಜು ಹಾಕಿದ ಕಲಾವಿದರು. ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.